ಹಾಸನದಲ್ಲಿ ದಾಖಲಾದ ಲೇಡಿ ಮಿಸ್ಸಿಂಗ್ ಪ್ರಕರಣಕ್ಕೆ ಇದೀಗ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಪ್ರಕರಣದ ಕುರಿತು ಹಾಸನ ಎಸ್ಪಿ ಶುಭನ್ವಿತಾ ಮಾಹಿತಿಯನ್ನು ನೀಡಿದ್ದು, ಕಾಣೆಯಾಗಿದ್ದ ಪ್ರಿಯಾಂಕಾ ತನ್ನ ಇಚ್ಛೆಯ ಮೇರೆಗೆ ಬೇರೊಬ್ಬನ ಜೊತೆ ತೆರಳಿದ್ಲು ಎಂಬುದು ತನಿಖೆಯಲ್ಲಿ ಬಹಿರಂಗವಾಗಿದೆ. ಫೆಬ್ರವರಿ 12ರಂದು ಪ್ರಿಯಾಂಕಾ ಚಿಕ್ಕಮಗಳೂರಿಗೆ ಮದುವೆ ಕಾರ್ಯಕ್ರಮಕ್ಕೆ ತೆರಳಿದ್ಲು. ನಂತರ ಮಧ್ಯಾಹ್ನ ತಾಯಿ ಮನೆ ಅತ್ತ ಭೇಟಿಯನ್ನ ನೀಡಿ ಹಿಂತಿರುಗಿದ್ಲು. ಅದೇ ದಿನ ಸಂಜೆ 7 ಗಂಟೆಗೆ 15 ನಿಮಿಷಕ್ಕೆ ತಾಯಿಗೆ ಕರೆ ಮಾಡಿ ಮಾತನಾಡಿದ್ಲು. ರಾತ್ರಿ 8 ಗಂಟೆ ಚಿಕ್ಕಮ್ಮನೊಂದಿಗೆ ಕೊನೆಯ ಬಾರಿ ಫೋನಿನಲ್ಲಿ ಮಾತುಕತೆಯನ್ನು ನಡೆಸಿದ ಬಳಿಕ ಆಕೆಯ ಮೊಬೈಲ್ ಫೋನ್ ಸ್ವಿಚ್ ಆಫ್ ಆಗಿತ್ತು. ಫೆಬ್ರವರಿ 13ರಂದು ಅರೇಹಳ್ಳಿ ಪೊಲೀಸ್ ಠಾಣೆಯಲ್ಲಿ ಮಿಸ್ಸಿಂಗ್ ಕೇಸ್ ದಾಖಲಾಗಿದ್ದು, ಕಾಲ್ ಡೀಟೇಲ್ಸ್ ಹಾಗೂ ಸಿಸಿಟಿವಿ ದೃಶ್ಯಾವಳಿಗಳ ಆಧಾರದ ಮೇಲೆ ಪೊಲೀಸರು ಪ್ರಕರಣವನ್ನು ಭೇದಿಸಿದ್ದಾರೆ. ತನಿಖೆ ವೇಳೆ ಗಂಡನಿಂದ ದೂರವಾಗಲು ಪ್ರಿಯಾಂಕಾ ಪೂರ್ವ ಯೋಜಿತವಾಗಿ ಬೇರೊಬ್ಬನ ಜೊತೆ ತೆರಳಿದಳು ಎಂಬ ಮಾಹಿತಿ ಹೊರಬಂದಿದೆ. ಬೈಕ್ನಲ್ಲಿ ರಾತ್ರಿ 8 ಗಂಟೆಯ ನಂತರ ಬೇಲೂರಿನಿಂದ ಪ್ರಿಯಾಂಕಾ ಮತ್ತು ಡೇವಿಡ್ ತೆರಳಿದ್ದು ದೃಢಪಟ್ಟಿದೆ. ನಂತರ ಕಾಡಿನಲ್ಲಿ ಬಟ್ಟೆಯನ್ನ ಬದಲಿಸಿ ಮೊದಲು ಧರಿಸಿದ್ದ ಬಟ್ಟೆಗಳನ್ನ ಕಲ್ಕೆರೆ ಕೆರೆಯ ಬಳಿ ಎಸೆದಿದ್ದಳು ಎನ್ನಲಾಗಿದೆ. ಇದಲ್ಲದೆ ಪ್ರಿಯಕರ ಡೇವಿಡ್ ಜೊತೆ ಬೇರೆ ಮೊಬೈಲ್ ಫೋನ್ ಮೂಲಕ ಸಂಪರ್ಕದಲ್ಲಿದ್ಲು ಎಂಬ ಸಂಗತಿಯು ತನಿಖೆಯಲ್ಲಿ ಬೆಳಕಿಗೆ ಬಂದಿದೆ. ಡೇವಿಡ್ನನ್ನ ಬೇಲೂರಿಗೆ ಕರೆಸಿಕೊಂಡಿದ್ದು ಕೂಡ ಪೊಲೀಸ್ ವಿಚಾರಣೆಯಲ್ಲಿ ಬಹಿರಂಗವಾಗಿದೆ. ಪ್ರಸ್ತುತ ಪ್ರಿಯಾಂಕಾ ಕುಣಿಗಲ್ನಲ್ಲಿರುವ ಪರಿಚಿತರ ಮನೆಯಲ್ಲಿ ಇರುವುದಾಗಿ ತಿಳಿದು ಬಂದಿದೆ. ಹಾಸನ ಎಸ್ಪಿ ಶುಭನ್ವಿತಾ ಈ ಕುರಿತು ಸ್ಪಷ್ಟಪಡಿಸಿದ್ದು, ಪ್ರಕರಣಕ್ಕೆ ಸಂಬಂಧಿಸಿದಂತೆ ಮುಂದಿನ ಕ್ರಮ ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. 13 ಫೆಬ್ರವರಿ 2026 ರಂದು ಒಂದು ವಿಮೆನ್ ಮಿಸ್ಸಿಂಗ್ ಕೇಸ್ ರಿಜಿಸ್ಟರ್ ಆಗಿತ್ತು ನಮ್ಮ ಬೇಲೂರು ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ನಲ್ಲಿ. ಸೇಮ್ ಡೇ ಆ ಕೇಸ್ ನಾವು ಅರೇಹಳ್ಳಿ ಪೊಲೀಸ್ ಸ್ಟೇಷನ್ಗೆ ಟ್ರಾನ್ಸ್ಫರ್ ಮಾಡಿದ್ದೀವಿ. ಈ ಕೇಸಲ್ಲಿ ಮಿಸ್ಸಿಂಗ್ ವುಮನ್ ಹೆಸರು ಬಂತು ಪ್ರಿಯಾಂಕಾ ಅಂತ. 28 ವರ್ಷ ಏಜ್, ಸಾಕಿನ ಕುಣಿಗಲ. 14th ಫೆಬ್ರವರಿ 2026ಗೆ ನಮಗೆ ಹಾಸನ್ ರೂರಲ್ ಪೊಲೀಸ್ ಸ್ಟೇಷನ್ ಜುರಿಸ್ಡಿಕ್ಷನ್ ಅಲ್ಲಿ ಒಂದು ಕಲ್ಕೆರೆ ಅಂತ ಇದೆ. ಅದರಲ್ಲಿ ದಾರಿ ಮೇಲೆ ಅವರದು ಬಟ್ಟೆ, ಸ್ಲಿಪ್ಪರ್ ಮತ್ತೆ ವ್ಯಾನಿಟಿ ಬ್ಯಾಗ್ 3 ಕಡೆ ಸಿಕ್ಕಿತ್ತು. ಅದಾದ ನಂತರ ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ನೋಡುವಾಗ ಅವರು 7:59 PM ಅವರ ತಾಯಿ ಜೊತೆ ಮಾತಾಡಿದ್ದಾರೆ 13th ಫೆಬ್ರವರಿ 2026 ರಂದು. ಅದಾದ ನಂತರ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಸೇಮ್ 12th ಫೆಬ್ರವರಿ 2026 ರಂದು. ಮುಂಚೆ ಅವರು ತಾಯಿ ಜೊತೆ ಮಾತಾಡಿದ್ದಾರೆ 7:59 PM. ಆಮೇಲೆ 8:07 PM ಅವರು ಅವರ ಚಿಕ್ಕಮ್ಮ ಜೊತೆ ಮಾತಾಡಿದ್ದಾರೆ. ಅದಾದ ನಂತರ 8:12 PM ಫೋನ್ ಸ್ವಿಚ್ ಆಫ್ ಆಗಿತ್ತು. 12th ಫೆಬ್ರವರಿಗೆ 13th ಫೆಬ್ರವರಿ FIR ರಿಜಿಸ್ಟರ್ ಆಗಿದೆ. ಈ ಎಲ್ಲ ಡೀಟೇಲ್ಸ್ ತಗೊಂಡು ನಾವು ತನಿಖಾ ಸ್ಟಾರ್ಟ್ ಮಾಡಿದ್ದೀವಿ. ಸ್ಪೆಷಲ್ ಟೀಮ್ಸ್ ಫಾರ್ಮ್ ಮಾಡಿದ್ದೀವಿ. ನಮ್ಮ 2 ಜನ ಅಡಿಷನಲ್ SPs ಮತ್ತೆ DSP ಹಾಸನ್ ದಿನ ನಾವು ಒಂದು ಸ್ಪೆಷಲ್ ಟೀಮ್ ಫಾರ್ಮೇಷನ್ ಮಾಡಿದ್ದೀವಿ. ಕಾಲ್ ಡೀಟೇಲ್ಸ್ ಮತ್ತೆ CCTV ನೋಡುವಾಗ ನಮಗೆ ಕೆಲವು ಕ್ಲೂಸ್ ಸಿಕ್ಕಿತ್ತು. ಆ ಕ್ಲೂಸ್ ಮೇಲೆ ವರ್ಕೌಟ್ ಮಾಡಿಕೊಂಡು ನಾವು ಕುಣಿಗಲ್ಗೆ ಒಂದು ಟೀಮ್ ಕಳಿಸಿದ್ದೀವಿ. ಅಲ್ಲಿ ನಮಗೆ ಅವರು ಸಿಕ್ಕಿದ್ದಾರೆ, ಅವರು ಸುರಕ್ಷಿತ ಇದ್ದಾರೆ, ಬದುಕಿದ್ದಾರೆ. ಅವರಿಗೆ ರಿಕವರ್ ಮಾಡಿಕೊಂಡು ನಾವು ಇಲ್ಲಿ ವಾಪಸ್ ಬಂದಿದ್ದೀವಿ. ಈಗ ಎನ್ಕ್ವೈರಿ ನಡೀತಾ ಇದೆ. ಅಷ್ಟೇ. ಒಬ್ರು ಪರಿಚಿತ್ ಅವರು ಮನೆಗೆ ಇದ್ರು. ಅವರು ಪ್ರೈಮರಿ ಮಾಹಿತಿ ಪ್ರಕಾರ ಗಂಡನ ಜೊತೆಗೆ ಇರಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. ಬೇರೆಯವರ ಜೊತೆಗೆ ಸಂಸಾರ ಮಾಡಲಿಕ್ಕೆ ಅವರದು ಪ್ರೈಮರಿ ಮಾಹಿತಿ ಪ್ರಕಾರ ಪ್ಲಾನ್ ಇತ್ತು. ಅದಕ್ಕೆ ಈ ತರ ಅವರು ಮಾಡಿದ್ದಾರೆ. ಹೌದು. ಅವರು ಅರೇಹಳ್ಳಿಯಲ್ಲಿ 6:45 PM ಬಸ್ ಬೋರ್ಡ್ ಮಾಡ್ತಾರೆ ಕಾಯಿಮರದಿಂದ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ದೆನ್ ಬೇಲೂರಲ್ಲಿ ಪರಿಚಿತ ಅವರು ಬರ್ತಾರೆ. ಅಲ್ಲಿಂದ ಅವರು ವಾಪಸ್ ಹೋಗ್ತಾರೆ. ಅವರು ವಿಚಾರ ನಡೀತಾ ಇದೆ. ಆಕ್ಚುಲಿ ಇಲ್ಲಿ ಬಂದಿದ್ದವರು ಅವರು ಕುಣಿಗಲಿಂದ ಬಂದು ಚಿಕ್ಕಮಗಳೂರಲ್ಲಿ ಮದುವೆ ಅಟೆಂಡ್ ಮಾಡ್ಲಿಕ್ಕೆ. ದೆನ್ ಅಲ್ಲಿಂದ 6:45 PM ಸಂಜೆ ತಾಯಿ ಜೊತೆಗೆ ಅವರು ಬಸ್ ಸ್ಟ್ಯಾಂಡ್ಗೆ ಹೋಗ್ತಾರೆ ಅರೇಹಳ್ಳಿಯಲ್ಲಿ ಕಾಯಿಮರ. ಅಲ್ಲಿಂದ ಅವರು ಬಸ್ ಬೋರ್ಡ್ ಮಾಡ್ತಾರೆ. ಅಲ್ಲಿಂದ ಅವರು ಬೇಲೂರು ಹೋಗ್ತಾರೆ. ಮತ್ತೆ ಎಲ್ಲರಿಗೂ ಹೇಳ್ತಾರೆ ನಾನು ವಾಪಸ್ ಹೋಗ್ತಾ ಇದ್ದೀನಿ ಕುಣಿಗಲ್ಗೆ. ದೆನ್ ಬೇಲೂರಲ್ಲಿ ಅವರು ಡಿಬೋರ್ಡ್ ಮಾಡ್ತಾರೆ ಬಸ್ಗೆ. ಅಲ್ಲಿಂದ ಪರಿಚಿತ್ ಯಾರಿದ್ದಾರೆ ಅವರ ಜೊತೆಗೆ ಅವರು ವಾಪಸ್ ಕುಣಿಗಲ್ ಹೋಗ್ತಾರೆ ಬೈಕ್ ಮೂಲಕ. ಹೌದು ಹೌದು. ಅವರು ಏನ್ ಆರೋಪ ಮಾಡಿದ್ದಾರೆ ಅದು ಬೇರೆ ಕತೆ ಇದೆ. ಅದರ ಮೇಲೆ ಎನ್ಕ್ವೈರಿ ಆಗುತ್ತೆ. ಅದು ನಾನು ಡಿನೈ ಮಾಡ್ತಾ ಇಲ್ಲ. ಬಟ್ ಯಾವಾಗ ನಮ್ಮ ಗಮನಕ್ಕೆ ಬಂದಿದೆ ಈ ಮ್ಯಾಟರ್, ನಾವು ತುಂಬಾ ಸೀರಿಯಸ್ ಆಗಿ ಇದು ತಗೊಂಡಿದ್ದೀವಿ. ಮತ್ತೆ ವಿದಿನ್ 10 to 12 hours ನಾವು ಪತ್ತೆ ಕೂಡ ಮಾಡಿದ್ದೀವಿ. ನಾನು ನಿನ್ನೆನೂ ಹೇಳಿದ್ದೀನಿ ಎಲ್ಲರಿಗೂ ದಟ್ ನಾವು
ಎಲ್ಲ ಆ್ಯಂಗಲ್ಸ್ ನೋಡ್ತಾ ಇದ್ದೀವಿ, ನಾವು ಎಲ್ಲ ಆ್ಯಂಗಲ್ಸ್ ನೋಡಿದ್ದೀವಿ. ಅದಕ್ಕೆ ನಮ್ಮ ಟೀಮ್ ತುಂಬ ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅವರಿಗೆ ವಿದಿನ್ 12 ಅವರ್ಸ್ ಅವರಿಗೆ ರಿಕವರ್ ಮಾಡಿದ್ದಾರೆ, ಎಲ್ಲ ಆ್ಯಂಗಲ್ಸ್ ಅನಲೈಸ್ ಮಾಡಿಕೊಂಡು. ನಾವು ಆ್ಯಕ್ಚುಲಿ ಕಾಲ್ ಡೀಟೇಲ್ ಅನಲೈಸ್ ಮಾಡಿದ್ದೀವಿ. ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ನಮಗೆ ಒಂದು ಸಸ್ಪಿಷನ್ ಬಂತು. ಆ ಸಸ್ಪಿಷನ್ ಮೇಲೆ ನಾವು ಆಲ್ರೆಡಿ ಹೇಳಿದ್ದೀನಿ, ನಾವು ಎಲ್ಲ ಆ್ಯಂಗಲ್ಸ್ ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಸೊ ಈ ಆ್ಯಂಗಲ್ ಕೂಡ ನಾವು ಕಾಲ್ ಡೀಟೇಲ್ ಅನಲೈಸ್ ಮಾಡಿಕೊಂಡು ಎಕ್ಸ್ಪ್ಲೋರ್ ಮಾಡಿದ್ದೀವಿ. ಅದರಲ್ಲಿ ನಾವು ಒಂದು ಟೀಮ್ ಕಳಿಸಿದ್ದೀವಿ. ಆ ಟೀಮ್ಗೆ ಅವರು ಲೊಕೇಶನ್ ನೋಡಿಕೊಂಡು ಅವರು ಸಿಕ್ಕಿದ್ದಾರೆ. ಪ್ರಕಾರ ಜೊತೆಗೆ ಕೆಲಸ ಮಾಡ್ತಾ ಇದ್ರು. ಸಂಪೂರ್ಣ ಇದು ಏನು ಕಾರ್ಯಾಚರಣೆ ಮಾಡಿದೆ ಹಾಸನ ಜಿಲ್ಲಾ ಪೊಲೀಸರು ಅಷ್ಟೇ ಅಲ್ಲ ಮಾಡಿದ್ರೆ ಕುಡಿಗಲ್ ತುಮಕೂರು ಡಿಸ್ಟ್ರಿಕ್ಟ್ ಪೊಲೀಸರು ಇಲ್ಲ ಎಲ್ಲ ನಾವೇ ಮಾಡಿದ್ವಿ. ಹೌದು ಹೌದು, ನಮ್ಮ ಜಿಲ್ಲಾ ಪೊಲೀಸ್ ಮಾಡಿದ್ದಾರೆ. ಇದು ಎಲ್ಲ ಪತ್ತೆ ಅವರೇ ಮಾಡಿದ್ದಾರೆ. ಹೇಳಿದ್ದೀನಿ, ನಮ್ಮ 2 ಜನ ಅಡಿಷನಲ್ SP ಶ್ರೀನಿಧಿ ಮತ್ತೆ ತಮಯ್ಯ ಮತ್ತೆ ನಮ್ಮ DSP ಹಾಸನ್ ಗಂಗಾಧರಪ್ಪ ಅವರೇ ಲೀಡ್ ತಗೊಂಡು ಎಲ್ಲ ಅನಲೈಸ್ ಮಾಡಿಕೊಂಡು ಚೆನ್ನಾಗಿ ಕೆಲಸ ಮಾಡಿದ್ದಾರೆ. ಅಟೆನ್ಷನ್ ಡೈವರ್ಷನ್ ಮಾಡಿದ್ರಲ್ಲ, ಅದಾದ ನಂತರ ಅವ್ರು ಏನ್ ಮಾಡ್ಬೇಕು ಅಂತ ಏನಾದ್ರು ಪ್ಲಾನ್ ಇತ್ತು ಅಂತ ಹೇಳಿದ್ರೆ ಪ್ರಾಥಮಿಕ ತನಿಖೆ ಅಂದ್ರೆ ಮಿಸ್ಸಿಂಗ್ ಆಗಿದ್ದಾರೆ, ಸತ್ತೋಗಿದ್ದಾರೆ, ಆ ಥರ ಏನಾದ್ರು ಪ್ರಾಬ್ಲಮ್ಸ್ ಮಾಡೋಣ. ಆ್ಯಕ್ಚುಲಿ ಅಟೆನ್ಷನ್ ಡೈವರ್ಟ್ ಮಾಡಲಿಕ್ಕೆ ಪ್ಲ್ಯಾನ್ ಇತ್ತು. ಬೇರೆ ಸಂಸಾರ ಮಾಡಲಿಕ್ಕೆ ಅವ್ರದ್ದು ಆ್ಯಕ್ಚುಲಿ ಮೇಜರ್ ಪ್ಲ್ಯಾನ್ ಇತ್ತು. ಬಟ್ ಇನ್ನೂ ಡೀಟೇಲ್ ಸ್ಟೇಟ್ಮೆಂಟ್ ನಡೀತಾ ಇದೆ, ತನಿಖಾ ಆಗ್ತಾ ಇದೆ. ಸೊ ಅದು ಸ್ಟಿಲ್ ಆನ್ ಗೋಯಿಂಗ್. ಅದು ನಾವು ವಿಚಾರ ಮಾಡ್ತಾ ಇದ್ದೀವಿ ಅವರಿಗೆ. ಕುಟುಂಬಸ್ಥರಿಗೆ ಮಾಹಿತಿ ಏನಿರಲಿಲ್ಲ ಮೇಡಮ್, ಅವರು ಮಾಹಿತಿ ಇಲ್ಲದೆ ಸುಮ್ಮನೆ ಪೊಲೀಸ್ ನಂಬರ್ ಬ್ಲೇಮ್ ಮಾಡಿದ್ರು ಅಂತ ಅವ್ರಿಗೆ ಏನೋ ಒಂಚೂರು ಕ್ಲೂನೇ ಇರಲಿಲ್ಲ ಇದ್ರ ಬಗ್ಗೆ. ಅದು ನಾನು ಹೇಳಕ್ ಆಗಲ್ಲ, ನನಗೆ ಗೊತ್ತಿಲ್ಲ ವೆದರ್ ದೇ ನ್ಯೂ ಇಟ್ ಆರ್ ನಾಟ್. ಬಟ್ ಅದು ಸೇಮ್ ಹೇಳಕ್ ಆಗಲ್ಲ ಅದರ ಬಗ್ಗೆ ನನಗೆ.